ಈ ತಿಗಳರ ಬಗ್ಗೆ ಅವರು ವಿಶೇಷವಾಗಿ ಸರ್ವಜ್ಞರು ಹಲವಾರು ವಚನಗಳನ್ನು ಹೇಳಿದ್ದಾರೆ. ತಿಗಳ ಜನ ಗಣೆಯಿಂದ ಬೊಗಳುವ ಸುನಿಲೇಸು, ಮುಗುಳಿಯ ಮರ ನೆರಳಿಂದ ನುಂಗುವ ನೆಗಳು ಲೇಶಂದ ಸರ್ವಜ್ಞ. ಅಂಬಲೂರು ರಸ ಕುಂಬಾರ ಶಾಲೆಯಲ್ಲಿ ಇಂಬಿನ ಕಳೆಯ ಮಾಳಿಯೋಳು ಬಸವರಸ ಇಂಬಿಟ್ಟ ನನ್ನ ಸರ್ವಜ್ಞ. ಆ ರುದ್ರಪ್ಪ ಎಂಬರವರ ಮನೆಯಲ್ಲಿ ಅವರು ಮಲಗಿದಾಗ ಅನೇಕ ನಮ್ಮಂಥ ಚೇಷ್ಟೆ ಮಾಡ್ತಕ್ಕಂಥವರು ಸರ್ವಜ್ಞರಿಗೆ ಅವರು ಚುಂಚುತ್ತಿದ್ರು. ಅನೇಕ ಬ್ರಿಟಿಷ್ ಅಧಿಕಾರಿಗಳು ಸರ್ವಜ್ಞರು ಹುಟ್ಟಿದ್ದು ಅಂದಿನ ಧಾರವಾಡ ಜಿಲ್ಲೆಯ ಹಿರೇಕೆರೆ ತಾಲೂಕಿನ ಹಿರೇಕೆರೆಯಿಂದ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥ ಕುಮದ್ವತಿ ನದಿ ದಂಡೆ ಮೇಲಿರ್ತಕ್ಕಂಥ ಮಾಸೂರು ಅಂಬಲೂರು ಕುಂಬಾರ ಓಣಿ ಒಳಗೆ ಸರ್ವಜ್ಞರು ಹುಟ್ಟಿದ್ದರಂಥ ದಾಖಲೆಗಳದ. ಶಿಲಾಯುಗದ ಜನ ವಾಸ ಮಾಡ್ತಕ್ಕಂಥದ್ದು ಅದು ಮತ್ತೆ ಬೇರೆ ಇತಿಹಾಸ ಹೋಗ್ತದೆ. ಓಕೆ, ಇವಾಗ ನೋಡೋಣ ಬನ್ನಿ ಸರ್ ಆ ಮನೆ. ಈ ಊರಲ್ಲಿ ಎಷ್ಟು ಜನಸಂಖ್ಯೆ ಇದೆ ಸರ್? ಸುಮಾರು 12,000 ಜನಸಂಖ್ಯೆ. ಒಬ್ಬೊಬ್ಬ ಮಾಸೂರು ತುಂಬ ದೊಡ್ಡ ಊರು. ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲೇ ಸರ್ವಜ್ಞ ಬರೋದು 16ನೇ ಶತಮಾನದಲ್ಲಿ. 16ನೇ ಶತಮಾನದಲ್ಲಿ ಬಂದಾಗ ಅಲ್ಲಿ ಈ ಪ್ರಾಂತ್ಯ ಮೇದೂರು ಮತ್ತು ಮಾಸೂರು ಕೆಳದಿಯ ಅರಸ ಶಿವಪ್ಪ ನಾಯಕ ಅಂತ ಬರ್ತಾನೆ. ಅವರ ಆಡಳಿತದ ವ್ಯವಸ್ಥೆ ಒಳಗೆ ಇದಿತ್ತು. ಕುಮದ್ವತಿನಿದೆ ಸರ್ವಜ್ಞ ಮನೆ ಇಲ್ಲೇ ಇತ್ತು. ಇದೆ ಇಲ್ಲೇ ಈಗೇನು ತಗ್ಗೈತಲ್ಲ ಇಲ್ಲೇ. ಇದೇ ಮನೆ ಈಗೆಲ್ಲ ಹಾಳಾಗಿದೆ. ಇಲ್ಲಿ 400 ವರ್ಷ, ನನಗೀಗ 60 ವರ್ಷ. ಕುರುಹುಗಳು ಏನಿಲ್ಲ, ಎಲ್ಲ ಮನೆ ಬಿದ್ದು ಹೋಗಿದ್ವು. ಈಗ ಇತ್ತೀಚೆಗೆ ಎಲ್ಲರೂ ಶ್ರೀಮಂತರಾದಂಗೆ ಮನೆ ಕಟ್ತಾ ಇದಾರೆ ಎಲ್ಲರೂ. ಇಡೀ ಕರ್ನಾಟಕದಲ್ಲಿ ನಾವು ಉತ್ತರ ಕರ್ನಾಟಕದಲ್ಲಿ ತಿಗಳ ಜನಾಂಗ ಎಲ್ಲಿ ಇಲ್ಲ. ಸೊರಬದಲ್ಲಿ ಒಂದಿದ್ರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಒಂದು ಓಣಿನೂ ಇಲ್ಲ. ಅದೇ ಈ ತಿಗಳರ ಓಣಿ ಇದು. ಈ ತಿಗಳರ ಬಗ್ಗೆ ಅವರು ವಿಶೇಷವಾಗಿ ಸರ್ವಜ್ಞರು ಹಲವಾರು ವಚನಗಳನ್ನು ಹೇಳಿದ್ದಾರೆ. ಅಂದ್ರೆ ತಿಗಳ ಜನಾಂಗದ ಬಗ್ಗೆ ಅವರು ಅವಿನಾವ ಭಾವ ಸಂಬಂಧನೂ ಇಟ್ಕೊಂಡಿರ್ತಾರೆ. ಈ ಸಮುದಾಯದವ್ರದ್ದು ಏನು ಕುಲ ಕಸುಬು? ಕೃಷಿ. ಮೊದಲಿಂದ 16ನೇ ಶತಮಾನದಿಂದ ಕೃಷಿಯನ್ನೇ ಅವಲಂಬಿತ. ಇಲ್ಲಿ ರುದ್ರಪ್ಪ ಅನ್ನೋರೊಂದು ಮನೆಯಲ್ಲಿ ಅವ್ರ ಪಡಸಾಲಿ ಇತ್ತಂತ. ಆ ಪಡಸಾಲಿ ಮೇಲೆ ಹುಲ್ಲಿನ ಮನೆ ಅಂತ, ದೊಡ್ಡ ಹುಲ್ಲಿನ ಮನೆ ಅಂತ. ಆ ಹುಲ್ಲಿನ ಮನೆಯಲ್ಲಿ ಪಡಸಾಲಿಯಲ್ಲಿ ಸರ್ವಜ್ಞರು ಮಲಗ್ತಿದ್ರಂತ. ಆ ಮಲಗಿದಾಗ ಅವರಿಗೆ ಊಟ ಕೊಡೋದು, ತಿಂಡಿ ಕೊಡೋದು ಅವಾಗ ಅವತ್ತಿನ ಜನ ಹಿರಿಯರೆಲ್ಲ ಮಾಡ್ತಿದ್ರಂತ. ಸರ್, ಇವಾಗ ನೋಡ್ತಿದ್ವಲ್ಲ ಈ ಮನೆ, ಇದ್ರ ಮೇಲೆ ಹುಲ್ಲಿತ್ತು, ಈ ರೀತಿ ಹಿಂಗೆ ಎಲ್ಲ ಪಡಸಾಲೆ. ಈಗ ಇಲ್ಲಿ ಎದುರಿಗೆ ಒಂದು ಕಾಣ್ತತ್ ನೋಡ್ರಿ ಮನಿ, ಆ ಕಲ್ಲಿಂದು, ಅದು ಫಸ್ಟ್ ಮನಿ ನೋಡ್ರಿ. ಅದು ಮಾಸೂರಿಗೆ ಫಸ್ಟ್ ಮನಿ, ಅದು ಹೊನ್ನಾಳಿಯರ ಮನಿ, ಅದು ಅದೇ ಫಸ್ಟ್ ಮನಿ. ಆ ಮನೆಯಲ್ಲಿ ಸರ್ವಜ್ಞರ ಕಟ್ಟೆಯ ಮೇಲೆ ಮಲಗ್ತಿದ್ರಂತ್ರಿ, ಪಡಸಾಲೆ ಮೇಲೆ. ಅಂಬಲ ಅಂತಂದ್ರೆ ಅಂಬಲೂರು ಅಂತಾರೆ. ಅಂಬಲ ಅಂದ್ರೆ ಪಡಸಾಲೆ, ಚಾವಡಿ, ಧರ್ಮಶಾಲೆ, ಸಂತೆ ನೀಡ್ತಕ್ಕಂಥ ಸ್ಥಳ. ಇವು ಕನ್ನಡ ಶಬ್ದಕೋಶದ ಪ್ರಕಾರ ಇದೇ ಶಬ್ದ. ಅದೇ ಅಂಬಲವೇ ಅಂಬಲೂರು ರಸ ಕುಂಬಾರ ಶಾಲೆಯಲ್ಲಿ ಇಂಬಿನ ಕಳೆಯ ಮಾಳಿಯೋಳು ಬಸವರಸ ಇಂಬಿಟ್ಟ ನನ್ನ ಸರ್ವಜ್ಞ. ಆ ರುದ್ರಪ್ಪ ಎಂಬರವರ ಮನೆಯಲ್ಲಿ ಅವರು ಮಲಗಿದಾಗ ಅನೇಕ ನಮ್ಮಂಥ ಚೇಷ್ಟೆ ಮಾಡ್ತಕ್ಕಂಥವರು ಸರ್ವಜ್ಞರಿಗೆ ಅವರು ಚುಂಚುತ್ತಿದ್ರಂತ. ಕೋಲಿಗೆ ಒಂದು ಮುಳ್ಳು ಇದನ್ನ ಟಾಚನಿ ಎತ್ಕೊಂಡು ಚುಂಚುತ್ತಿದ್ರಂತ. ಅವಾಗ ಅವ್ರು ನಕಲಿ ಮಾಡ್ತಿದ್ರಂತ. ಅವಾಗ ಅವ್ರಿಗೆ ಒಂದಿಷ್ಟು ವಚನಗಳನ್ನು ಹೇಳ್ತಾರೆ. ಮತ್ತು ಯಾರು ಮತ್ತು ಬೇಜಾರಾಗಬಾರ್ದು, ಸರ್ವಜ್ಞರಿಗೆ ಅವ್ರು ಹೇಳ್ತಾರೆ. ಅವಾಗ ಹೇಳ್ತಾರೆ, ತಿಗಳ ಜನ ಗಣೆಯಿಂದ ಬೊಗಳುವ ಸುನಿಲೇಸು, ಮುಗುಳಿಯ ಮರ ನೆರಳಿಂದ ನುಂಗುವ ನೆಗಳು ಲೇಶಂದ ಸರ್ವಜ್ಞ. ತಿಗಳ ಜನ ಗೆಣೆಯಿಂದ ಬೊಗಳುವ ಸುನಿಲೇಸು, ಮುಗುಳಿಯ ಮರದ ನೆರಳಿಂದ ನುಂಗುವ ನೆಗಳು ಲೇಶಂದ ಸರ್ವಜ್ಞ. ಕಾಳ ಕೂಟದ ವಿಷವು ಚೇಳು ನಂಬಿದ ಹಾಗೆಯೂ ಹಾಳೂರ ತುರುಚಿ ನಸುಗುನ್ನಿ ತಿಗಳರ ಗಾಳಿ ಬೇಡಂದ ಸರ್ವಜ್ಞ. ಆ ಸಣ್ಣ ಹುಡುಗರು ಅವರಿಗೆ ಚೇಷ್ಟೆ ಮಾಡ್ತಕ್ಕಂಥ ಸಂದರ್ಭನ ಇವರು ಸವಾಸ ಬೇಡಪ್ಪ ಅಂತ ಹೇಳ್ತಾರೆ. ಇಂಥ ಹಲವಾರು ವಚನಗಳನ್ನು ಸರ್ವಜ್ಞ ಈ ತಿಗಳ ಜನಾಂಗದ ಬಗ್ಗೆ ಹೇಳ್ತಾರೆ. ಅದು ನಮ್ಮ ಹೆಮ್ಮೆ. ಆ ಜನಾಂಗ ಇಲ್ಲಿ ಐತಿ. ಇಡೀ ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ರಟ್ಟಳ್ಳಿ ತಾಲೂಕಿನಲ್ಲಿ ಎಲ್ಲೆಲ್ಲಿ ಇಲ್ಲ ಈ ಜನಾಂಗ. ಈ ಜನಾಂಗದ ಬಗ್ಗೆ ಹೆಮ್ಮೆಯಿಂದ ಹೇಳಿದ್ದಾರೆ. ಮುಂದೆ ನಾವು ಅವರ ಸರ್ವಜ್ಞರ ತಾಯಿ ಊರನ್ನು, ಇದು ಅಂಬಲೂರನ್ನು ನೋಡೋಣ. ಬನ್ನಿ ಗಾಡಿ ಇದೆ ಅಂಬಲೂರು. ಈ ನಾವು ನಿಂತಕ್ಕಂಥ ಊರೇ ಅಂಬಲೂರು. 5 ಅಗಳ ಇದಾವೆ ಅಲ್ಲಿ. ನಿಮಗೆ ಇನ್ನೂ ಸವಿಸ್ತಾರವಾಗಿ ಕೊಡ್ತೇವೆ ನಾವು ಮಾಹಿತಿನ. ಪ್ರೂಫ್ ಕೊಡ್ತೇವೆ ಅಲ್ಲಿ. ಆ ಐಕ್ಯ ಮಂಟಪದ ಹತ್ರ ಎಲ್ಲ ಹೇಳ್ತೇವೆ. ಒಂದೇ ಮೂರ್ತಿ ಇದು ಅಲ್ಲಿ ಐತಿದ್ದು. ಇದು ಮಾಸೂರೊಳಗೆ ಅಂಬಲೂರು ಅಂತಂದ್ರೆ ಮಾಸೂರೊಳಗೆ ವಿಲೀನ ಆಗೈತಿದೆ. ಅದೇ ಕುಂಬಾರವಣಿ ಈ ದಾಖಲೆ ಒಳಗೂ ಸಹ ದಾಖಲೆ ಐತಿ. ಹಿಂದೆ ಅನೇಕ ಬ್ರಿಟಿಷ್ ಅಧಿಕಾರಿಗಳು ಸರ್ವಜ್ಞರು ಹುಟ್ಟಿದ್ದು ಅಂದಿನ ಧಾರವಾಡ ಜಿಲ್ಲೆಯ ಹಿರೇಕೆರೆ ತಾಲೂಕಿನ ಹಿರೇಕೆರೆಯಿಂದ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥ ಕುಮದ್ವತಿ ನದಿ ದಂಡೆ ಮೇಲಿರ್ತಕ್ಕಂಥ ಮಾಸೂರು ಅಂಬಲೂರು ಕುಂಬಾರ ಓಣಿ ಒಳಗೆ ಸರ್ವಜ್ಞರು ಹುಟ್ಟಿದ್ದರಂಥ ದಾಖಲೆಗಳದು, ಬ್ರಿಟಿಷ್ ದಾಖಲೆಗಳು. ತೋರಿಸ್ತೇನೆ ನಾನು. ಓಕೆ, ಶೂಟಿಂಗ್ ಮಾಡ್ಬೋದು ನೀವು. ಹಾಗಾದ್ರೆ ಸರ್ವಜ್ಞರು ಮೂಲತಃ ಕುಂಬಾರು, ವೀರಶೈವ ಕುಂಬಾರ ಅವರು.
ಓಕೆ ಇವಾಗ್ಲೂ ಕೂಡ ಇಲ್ಲಿ ಮಡಿಕೆ ಮಾಡ್ತಾರಾ? ಹಾ, ಇಲ್ಲಿ ತೋಟ ಇದೆ. ಆ ತೋಟದಲ್ಲಿ ಜಾಗ ಅದು. ಆದ್ರೆ ಆ ಜನಾಂಗ ಈಗ ಕುಂಬಾರ ಏನ್ ಇಲ್ಲಿ ಮಾಸೂರಾಗಿದ್ರಲ್ಲ, ಆ ಜನಾಂಗ ಅಷ್ಟು ಇಲ್ಲಿ ಸುರ್ಗಿಹಳ್ಳಿ ಅಂತ ಒಂದು ಊರು ಐತಿ. ಅಂದ್ರೆ ಶಿಕಾರ್ಪುರ ತಾಲೂಕು ಮದಗದ ಕೆರಿ ಮೇಲ್ಗಡೆ ಸುರ್ಗಿಹಳ್ಳಿ ಅಂತ ಐತಿ. ಈ ಮಾಸೂರಾಗಿದ್ದ ಕುಂಬಾರ ಎಲ್ಲರೂ ಸುರ್ಗಿಹಳ್ಳಿಗೆ ಶಿಫ್ಟ್ ಆಗ್ಯಾರ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಅಲ್ಲಿಗೆ? ಇಲ್ಲಿಂದ ಸುಮಾರು ಒಂದು 20-25 ಕಿಲೋಮೀಟರ್ ಆಗ್ತದೆ. ಇಂಟೀರಿಯರ್ ಹಳ್ಳಿ. ಇವಾಗ ಸರ್ವಜ್ಞ ಅವ್ರ ಮನೆ ನೋಡ್ಬೋದಾ ನಾವು? ಆ ಜಾಗ ಏನಾದ್ರು ಮನೆ ಇಲ್ಲಿತ್ತು ಅಂತ ನೋಡ್ಬೋದು, ಆದ್ರೆ ಅದು ಅಕ್ವೈರ್ ಆಗಿ. ಯಾಕೆ ತೋರ್ಸ್ ಬನ್ನಿ. ಅಲ್ಲ, ಇವೆಲ್ಲ ಇದ ಕುಂಬಾರ ಓಣಿ. ಎಲ್ಲಿವರೆಗೂ ಕುಂಭದ್ವತಿ ನದಿ ಇದೆ. ಅಲ್ಲಿ ಈ ಮಡಿಕೆ ಕುಡಿಕೆಗಳನ್ನು ಮಾಡ್ಲಿಕ್ಕೆ ಆವಿ ಮಣ್ಣು ಅಂತ ಬರ್ತೈತಿ. ಆವಿ ಮಣ್ಣು ಅಂದ್ರೆ ಅದು ಕೆಂಪು ಎಲ್ಲಾ ಮಣ್ಣುಗಳ ಮಿಶ್ರಣ ಆಗಿರೋ ಅಂಥದ್ದು. ಅದಕ್ಕೆ ವಿಶೇಷವಾದಂಥ ಒಂದು ಶಕ್ತಿ ಇರ್ತೈತೆ ಆ ಆವಿ ಮಣ್ಣಿಗೆ. ಆ ಆವಿ ಮಣ್ಣು ಎಲ್ಲಿ ಸಿಗ್ತತಿ ಅಂದ್ರೆ, ಈಗೇನು ಹೊಳಿ ಪ್ರವಾಹ ಬಂದು ಹೋಗ್ತತಲ್ರಿ, ಆ ಪ್ರವಾಹ ಬಂದು ಹೋದ್ಮೇಲೆ ಕೆಲವೊಂದು ತಿಳಿ ಮಣ್ಣು ಬಿಟ್ಟು ಹೋಗಿರ್ತೈತಿ. ಆ ಮಣ್ಣು ಮಡಿಕೆ ಕುಡಿಕೆಗಳನ್ನು ಮಾಡ್ಲಿಕ್ಕೆ ಸರ್ವಶ್ರೇಷ್ಠ. ನೀವು ಎಲ್ಲರ ನೋಡ್ರಿ, ಕುಂಬಾರರು ಯಾವಾಗಲೂ ಹೊಳಿ ದಂಡ್ಯಾಗಿರ್ತಾರ, ಹೌದು, ಬೇರೆ ಕಡೆ ಇರಂಗಿಲ್ಲ. ಕಾರಣ ಏನು ಅಂತ, ಆ ಮಣ್ಣಿಗೋಸ್ಕರ. ಇಲ್ಲಿ ಕುಂಬಾರನ್ ಬಿಟ್ರೆ, ಮಾಸೂರಾಗ್ ಬಿಟ್ರ ನೆಕ್ಸ್ಟ್ ಕುಂಬಾರ ಎಲ್ಲಿ ಅದಾರ ಗೊತ್ತೇ? ಅಲ್ಲಿ ಹಳ್ಳೂರು ಅಂತ ಬರ್ತತಿ. ಅದು ಶಿಲಾಯುಗದ ಸಮಯದಲ್ಲಿ ಇದ್ದಂತ ಊರು. ಅದು ಈಗೂ ಕುಂಬಾರ ಅದಾರ ಅಲ್ಲಿ. ಅಷ್ಟು ಇತಿಹಾಸ ಇದೆ ಆ ಊರಿಗೆ. ಆ ಊರಿಗೆ ಶಿಲಾಯುಗದ ಜನ ವಾಸ ಮಾಡ್ತಕ್ಕಂಥದ್ದು. ಅದು ಮತ್ತೆ ಬೇರೆ ಇತಿಹಾಸ ಹೋಗ್ತದೆ. ಓಕೆ, ಇವಾಗ ನೋಡೋಣ ಬನ್ನಿ ಸರ್ ಆ ಮನೆ. ಈ ಊರಲ್ಲಿ ಎಷ್ಟು ಜನಸಂಖ್ಯೆ ಇದೆ ಸರ್? ಸುಮಾರು 12,000 ಜನಸಂಖ್ಯೆ. ಒಬ್ಬೊಬ್ಬ ಮಾಸೂರು ತುಂಬಾ ದೊಡ್ಡ ಊರು ನೋಡ್ರಿ, ಎಲ್ಲ ಹಾಳಾಗಿದೆ. ಇಲ್ಲೇ ಮನೆ ಇರ್ತದು. ಅದ ಮಗ್ಲಿಗೆ ಇದು ಏನು ನದಿ. ಓ, ಇಷ್ಟತ್ರನ ನದಿ? ಇಲ್ಲ, ಅಲ್ಲಿದೆ. ನೋಡ್ರಿ, ಇದು ತಗ್ಗಾಗ ಕಾರಣ ಏನ್ ಗೊತ್ತೇ? ಇದು ಈ ಬಾಗ್ ತಗ್ಗಾಗಕ ಆ ಮಣ್ಣು ತೆಗದ ತಗ್ಗಾಗ್ಯದ. ಅಲ್ಲಿ ಮಟ್ಟಿ ಐತ್ರಿ, ನೋಡ್ರಿ ಇಲ್ಲಿ ಅಲ್ಲಿ ಮಟ್ಟಿ ಐತಿ ಸುರೇಶ, ಮಲೇಶಿ. ಆ ಕಡೆನೂ ಎತ್ತರ ಐತಿ, ಈ ಕಡೆನೂ ಎತ್ತರ ಐತಿ. ಇಲ್ಲೇ ಯಾಕೆ ತಗ್ಗಾಗೈತಿ ಅಂದ್ರ, ಮೊದಲು ಇಲ್ಲೊಂದು ಅಗಳನೂ ಇತ್ತು. ಅಗಳ ಅಲ್ಲೊಂದು 5 ಅಗಳ ಅದಾವ ಈ ಮಾಸೂರಿಗೆ. ಕೊನೆಯ ಅಗಳದಲ್ಲಿ ಈ ಊರಿತ್ತು. ಅಗಳ ಅಂದ್ರೆ ಏನು ಅಂದ್ರ, ಕಾಲ್ವೆ ನಡುವೆ ಒಂದು ಕೋಟೆ ಇದೆ. ಆ ಕೋಟೆಯನ್ನ ವಿಜಯನಗರ ಸಾಮ್ರಾಜ್ಯ ಆಡಳಿತ ಮಾಡ್ತಲ್ಲ. ಆ ಗುಡ್ಡದಿಂದ ಈ ನಮ್ಮ ಹಾವೇರಿ ಜಿಲ್ಲೆಯ ಕೊನೆ ಎಂಡು ಅಂದ್ರೆ ಮದಗದ ಕೆರೆ. ಮದಗದ ಕೆರೆಯಿಂದ ಆ ಕಡೆ ಮೈಸೂರು ರಾಜ್ಯ, ಅಲ್ಲಿ ಮೈಸೂರು ರಾಜರು ಆಡಳಿತ ಮಾಡ್ತಿದ್ರು. ಹೊಯ್ಸಳರು ಅಂತ ಬರ್ತಾರೆ, ಅವ್ರು ಆಡಳಿತ ಮಾಡ್ತಿದ್ರು. ಈ ಕಡೆ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲೇ ಸರ್ವಜ್ಞ ಬರೋದು 16ನೇ ಶತಮಾನದಲ್ಲಿ. 16ನೇ ಶತಮಾನದಲ್ಲಿ ಬಂದಾಗ ಅಲ್ಲಿ ಈ ಪ್ರಾಂತ್ಯ ಮೇದೂರು ಮತ್ತು ಮಾಸೂರು ಕೆಳದಿಯ ಅರಸ ಶಿವಪ್ಪ ನಾಯಕ ಅಂತ ಬರ್ತಾನೆ. ಅವರು ಆಡಳಿತದ ವ್ಯವಸ್ಥೆ ಒಳಗೆ ಇದಿತ್ತು ಇದು. ಅವಾಗ ಇಲ್ಲೆಲ್ಲ ಕೋಟೆ ಕಟ್ಟಿದ್ರು ಅವರು. ಅಂದ್ರೆ ಈ ಮೈಸೂರಿನಿಂದ ಯಾರಾದರೂ ಅಟ್ಯಾಕ್ ಮಾಡಿದ್ರ ನಾವು ಅದನ್ನು ರಕ್ಷಣೆ ಮಾಡ್ಬೇಕಲ್ಲ. ಈ ಹೊಳಿ ಅದ್ರ ಮಗ್ಲಿಗೆ ಕುಮದ್ವತಿ ನದಿ ಐತಿ. ಹೆಂಗೆ ರಕ್ಷಣೆ ಮಾಡ್ತಿದ್ರು ಅಂದ್ರೆ, ನಡುವೆ ಕೋಟೆ ಕಟ್ಕೊಂಡು ಸುತ್ತಲೂ ಕಾಲುವೆ ಮಾಡಿಬಿಡ್ತಿದ್ರು. 5 ಅಗಳ, ಈ ಇಡೀ ಹೊಳಿ ನೀರು 5 ಅಗಳದಲ್ಲಿ ನೀರು ಹರಿತಿತ್ತು. ಅಲ್ಲೆಲ್ಲ ಮೊಸಳೆಗಳನ್ನು ಬಿಡ್ತಿದ್ರು. ಆಮೇಲೆ ನಡುವೆ ಸೇತುವೆಗಳನ್ನು ಕಟ್ಟಿರ್ತಿದ್ರು. ಅದು ಆರ್ಟಿಫಿಷಿಯಲ್ ಸೇತುವೆ. ತಾವ್ಯಾರು ಎಂಟ್ರಿ ಆಗಬೇಕು ಅಂದಾಗ ಅಷ್ಟೇ ಅದನ್ನು ಉಪಯೋಗಿಸ್ತಿದ್ರು, ಆಮೇಲೆ ತೆಗೆದು ಬಿಡ್ತಿದ್ರು. ಸುತ್ತಲೂ ನೀರು ಮೊಸಳಿ ಇವೆಲ್ಲ ಇರೋದ್ರಿಂದ ವೈರಿಗಳಿಂದ ಕಾಪಾಡ್ತಿದ್ರು. ಊರು ಎಲ್ಲಿರ್ತಿತ್ತು ಅಂದ್ರೆ, ಈಗೇನು ಕಾರ್ಮಿಕರು ಎಲ್ಲ ಕೆಲಸ ಮಾಡೋರು ಏನಿರ್ತಾರಲ್ಲ, ಕುಶಲಕರ್ಮಿಗಳೆಲ್ಲರೂ ಊರಿನಿಂದ ಹೊರಗಿರ್ತಿದ್ರು ಅವರು. ಹೀಗಾಗಿ ಈ ಏರಿಯಾ ಐತಲ್ಲ, ಇದು ಕುಂಬಾರ ಓಣಿ. ಇಲ್ಲಿ ಅಂಬಲೂರಿತ್ತು. ಇಲ್ಲಿ ಅಂಬಲೂರಿತ್ತು. ಇಲ್ಲಿ ಇದ್ರ ನೆಕ್ಸ್ಟ್ ಒಂದು ಅಗಳು ಬರ್ತೈತಿ. ಈ ಕುಂಬಾರ ಓಣಿಯಿಂದ ಒಂದು ಅಗಳ, 5ನೇದು ಮತ್ತು 4ನೇಯ ಅಗಳದ ನಡುವಿನ ಊರು ಏನೈತಲ್ಲ, ಅದು ಅಂಬಲೂರು. ಅದು ಇನ್ನೊಂದು ಅಗಳ ತಡೆ ಐತಿ. ಅಲ್ಲಿ ಬರೀ ಆ ಕಮ್ಯುನಿಟಿ ಜನ, ಮತ್ತೊಂದು ಅಗಳದಿಂದ ಮತ್ತೊಂದು ಅಗಳಿಗೆ ಇನ್ನೊಂದು ಕಮ್ಯುನಿಟಿ ಜನ. ಎಸ್, ಅವ್ರವ್ರ ಕೃಷಿ. ಇಲ್ಲಿ ನೇಕಾರ ಬರ್ತಾರಲ್ಲಿ, ಕೊಪ್ಪಿ ಹೊಂಡ ಅಂತ ಬರ್ತೈತಿ. ಅಲ್ಲೆಲ್ಲ ನೇಯ್ಗೆ ಮಾಡೋರು. ಆ ಜನಾಂಗ ಬಿಟ್ಟು ಬೇರೆ ಯಾವ ಜನನೂ ಇಲ್ಲ ಅಲ್ಲಿ. ಎಸ್, ಈಗ ಮಟನ್ ಮಾರ್ಕೆಟ್ ಬೇರೆ, ತರಕಾರಿ ಮಾರ್ಕೆಟ್ ಬೇರೆ, ಜೋಳದ ಮಾರ್ಕೆಟ್ ಬೇರೆ. ಹಂಗಲ್ಲ, ಹಂಗ ವೃತ್ತಿ ಕಸುಬಿನ ಮೇಲೆ ಒಂದೊಂದು ಓಣಿಯ ನಡುವೆ ಒಂದೊಂದು ಜನಾಂಗ ಇಡ್ತಿದ್ರು. ಈ 5 ಮತ್ತು 4ನೇ ಓಣಿಯ ನಡುವೆ ಈ ಕುಂಬಾರರಿದ್ರು.
ಕುಂಬಾರ ಓಣಿ ಇದೇ ಈ ಪ್ಲೇಸ್ನಲ್ಲಿದ್ದರು. ಇಲ್ಲೆಲ್ಲ ಈ ಮಣ್ಣನ್ನು ಯೂಸ್ ಮಾಡಿ ಮಡಿಕೆ ಕುಡಿಕೆಗಳನ್ನು ಮಾಡ್ತಿದ್ರು. ನಿಮಗೆ ಆಶ್ಚರ್ಯ ಅಂದರೆ ಈಗೂ ಈ ಮಣ್ಣಿನಿಂದ ಮಡಿಕೆಗಳನ್ನು ಮಾಡ್ಬೋದು. ಸರ್ವಶ್ರೇಷ್ಠ ಮಣ್ಣು ಈ ಮಣ್ಣು ಇಲ್ಲಿರೋದು. ಈಗೂ ಚೆನ್ನಾಗಿದೆ, ಈಗೂ ಮಾಡ್ಬೋದು. ಅದೇ ಕುಮದ್ವತಿ ನದಿ ಕುಮದ್ವತಿ ನದಿ. ಹಾ, ಕುಮದ್ವತಿ ನದಿ ಸರ್ವಜ್ಞ ಮನೆ ಇಲ್ಲೇ ಇತ್ತು. ಇಲ್ಲೇ ಈಗೇನ್ ತಗ್ಗೈತಲ್ಲ ಇಲ್ಲೇ. ಹಾ, ಇದೇ ಮನೆ. ಈಗೆಲ್ಲ ಹಾಳಾಗಿದೆ. ಇಲ್ಲಿ 400 ವರ್ಷ, ನನಗೀಗ 60 ವರ್ಷ. ಕುರುಹುಗಳು ಏನಿಲ್ಲ, ಎಲ್ಲ ಮನೆ ಬಿದ್ದು ಹೋಗಿದ್ವು. ಈಗ ಇತ್ತೀಚೆಗೆ ಎಲ್ಲರೂ ಶ್ರೀಮಂತರಾದಂಗೆ ಮನೆ ಕಟ್ತಾ ಇದಾರೆ ಎಲ್ಲರೂ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.